ಬಳ್ಳಾರಿಯಲ್ಲಿ ಅಕ್ರಮವಾಗಿ ಅಕ್ಕಿ ಸಾಗಾಟ ಮಾಡ್ತಿದ್ದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಈ ಕದಿಮರಿದಾರಲ್ಲ, ಈ ಕದಿಮರು ಜಮೀನಿಗೆ ಗೊಬ್ಬರ ಸಾಗಿಸುವ ಸೋಗಿನಲ್ಲಿ ಈ ಅಕ್ಕಿಯನ್ನ ಸಾಗಾಟ ಮಾಡ್ತಾ ಇದ್ರು. ಜೊತೆಗೆ ಪಡಿತರ ಅಂಗಡಿಯಲ್ಲಿ ಈ ಗೊಬ್ಬರ ಚೀಲಕ್ಕೆ ಅಕ್ಕಿಯನ್ನ ತುಂಬಿಸಿ ಸಾಗಾಟವನ್ನ ಮಾಡ್ತಾ ಇದ್ರು. ಇದೀಗ ಈ ಕದಿಮರ ಹೆಡೆಮುರಿಯನ್ನ ಪೊಲೀಸರು ಕಟ್ಟಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ಬನ್ನಿ ನೋಡೋಣ. ಗಣಿನಾಡು ಬಳ್ಳಾರಿಯಲ್ಲಿ ವ್ಯಾಪಕವಾಗಿ ಅಕ್ರಮ ಅಕ್ಕಿ ಸಾಗಾಟ ನಡೀತಾ ಇತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ. ಜೊತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಕೂಡ ಈಗ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಇವತ್ತು ಒಂದು ಪ್ರಕರಣವನ್ನ ಪೊಲೀಸರು ಹಿಡಿದಿದ್ದಾರೆ. ಅದು ನಿಜಕ್ಕೂ ಸಿನಿಮೆಯ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡಬಹುದು. ನಾನೀಗ ಬಳ್ಳಾರಿಯ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂಭಾಗ ಇದ್ದೇನೆ. ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಜೊತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ನಿನ್ನೆ ರಾತ್ರಿ ಎತ್ತಿನ ಬೂದಿಯಾಳು ಗ್ರಾಮದಲ್ಲಿ ಒಂದು ಅಕ್ರಮವಾಗಿ ಅಕ್ಕಿಯನ್ನ ಸಾಗಾಟ ಮಾಡತಕ್ಕಂತ ದಂಧೆ ಕೋರರ ಮೇಲೆ ದಾಳಿಯನ್ನ ಮಾಡಿದ್ರು. ಈ ಗಾಡಿಯಲ್ಲಿ ಏನ್ ನೋಡ್ತಾ ಇದ್ದೀರಾ, ಒಂದು ಬೊಲೆರೋ ವಾಹನ. ಇದರಲ್ಲಿ ಸುಮಾರು 70 ಈ ತರದ ಚೀಲಗಳು, ಏನ್ ಚೀಲಗಳಿದಾವೆ, ಈ ಚೀಲಗಳಲ್ಲಿ ಅಕ್ಕಿಯನ್ನ ಸಾಗಾಟ ಮಾಡ್ತಿದ್ರು. ಸುಮಾರು 70 ಕ್ವಿಂಟಲ್ನಷ್ಟು ಅಕ್ಕಿಯನ್ನ ಸಾಗಾಟ ಮಾಡ್ತಾ ಇದ್ರು. ಅವುಗಳನ್ನ ಈಗ ಸೀಸ್ ಮಾಡಿರ್ತಕ್ಕಂಥದ್ದು. ಯಾಕಾಗಿ ಇದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಈ ಚೀಲಗಳನ್ನ ಏನ್ ನೋಡ್ತಿದ್ರ, ಇವೆಲ್ಲವೂ ಕೂಡ ಗೊಬ್ಬರದ ಚೀಲಗಳು. ಅಂದ್ರೆ ರೈತರಿಗೆ ಗೊಬ್ಬರವನ್ನ ಸರಬರಾಜು ಮಾಡುವ ಮಾದರಿಯಲ್ಲಿ, ಅಂದ್ರೆ ಗೊಬ್ಬರವನ್ನ ಜನರಿಗೆ ಯಾರಾದ್ರೂ ನೋಡಿದ್ರೆ ಗೊಬ್ಬರವನ್ನ ಸಾಗಾಟ ಮಾಡ್ತೀವಿ ಅಂತ ಅನಿಸಬಹುದು. ಆ ರೀತಿಯಾಗಿ ಪೊಲೀಸರಿಗೂ ಅನುಮಾನ ಬರಬಾರದು, ಜೊತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳಿಗೂ ಅನುಮಾನ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಒಂದು ರೀತಿ ಸಿನಿಮೀಯ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡಿಬಿಟ್ಟು ಈ ರೀತಿಯಾಗಿ ಅಕ್ರಮ ಅಕ್ಕಿಯನ್ನ ಸಾಗಾಟ ಮಾಡ್ತಾ ಇದ್ರು. ನೇರವಾಗಿ ಗೋಡೌನ್ ನಿಂದನೆ ಈ ದೃಶ್ಯದಲ್ಲಿ ನೋಡಬಹುದು. ಇದು ಬಡವರು ತಿಂತಕ್ಕಂತ ಅಕ್ಕಿ, ಸುಮಾರು ಬಡವರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ಉಚಿತವಾಗಿ ಕೊಡುತ್ತೆ. ಆದ್ರೆ ಈ ದೃಶ್ಯದಲ್ಲಿ ಇವೇನ್ ನೋಡ್ತಿದ್ರೆ, ಈ ಅಕ್ಕಿ ಈಗ ಸಂಪೂರ್ಣವಾಗಿ ಕಾಳಸಂತೆಯಲ್ಲಿ ಮಾರಾಟ ಆಗುತ್ತೆ. ಬಳ್ಳಾರಿಯಿಂದ ಆಂಧ್ರ ಪ್ರದೇಶ ಜೊತೆಗೆ ಗುಜರಾತ್ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಪಾಲಿಶ್ ಆಗಿ ಬರುತ್ತೆ. ಇಲ್ಲಿ ಕೇವಲ 10 ರೂಪಾಯಿ ಕೆಜಿಗೆ ಅಕ್ಕಿಯನ್ನ ಪಡೆದುಕೊಂಡು ಅಲ್ಲಿಂದ ಪಾಲಿಶ್ ಮಾಡಿದ ಬಳಿಕ ಸುಮಾರು ಇದನ್ನ ಒಂದು 50 ರಿಂದ 60 ರೂಪಾಯಿ ಕೆಜಿಗೆ ಮಾರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ರು ಕೂಡ ಇಲ್ಲಿಯವರೆಗೂ ಅಕ್ಕಿ ಮಾರಾಟ ದಂಧೆ ಮಾತ್ರ ನಿಲ್ತಾ ಇಲ್ಲ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನು ಅಂದ್ರೆ, ಈ ಒಂದು ಪಡಿತರ ಅಕ್ಕಿಯನ್ನ ವಿತರಣೆ ಮಾಡ್ತಕ್ಕಂಥ ಮಾಲೀಕರೇ, ಅಂದ್ರೆ ನೇರವಾಗಿ ಗೋದಾಮಿನಿಂದ ಏನೋ ಪಡಿತರ ಅಕ್ಕಿ ಮಾರಾಡ್ತಕ್ಕಂಥ ಅಕ್ರಮ ದಂಧೆಕೋರರಿಗೆ ಸಾಗಾಟವನ್ನ ಮಾಡ್ತಾ ಇದ್ರು ಅನ್ನೋದು ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ. ಹೀಗಾಗಿ ಈ ಒಂದು ಪ್ರಕರಣ ಸಾಕಷ್ಟು ಮಹತ್ವವನ್ನು ಪಡೆಯುತ್ತೆ. ಅಂದ್ರೆ ಕೇವಲ ಜನರಿಂದ ಮಾರಾಟಕ್ಕೆ ಪಡೆದು ಅದನ್ನ ಮಾರಾಟ ಮಾಡೋದಷ್ಟೇ ಅಲ್ಲ, ಇದರಲ್ಲಿ ಅಕ್ರಮವಾಗಿ ಏನು ಮಾರಾಟ ಮಾಡ್ತಕ್ಕಂಥವ್ರು ಮಾಲೀಕರೇ ಅನ್ನೋದು ಈಗ ಸ್ಪಷ್ಟವಾಗ್ತಾ ಇರತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಸುಮಾರು 5 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಏನು ರೇಷನ್ ಅಂಗಡಿಯ ಮಾಲೀಕರಾದ ರಾಜೇಶ್ವರಿ, ಜೊತೆಗೆ ಅದನ್ನ ಸಾಗಾಟ ಮಾಡ್ತಾ ಇರ್ತಕ್ಕಂಥ ಬಸವರಾಜ್, ಜೊತೆಗೆ ಪ್ರತಾಪ್ ಎನ್ನುವ ಚಾಲಕನ ಮೇಲೆ ಕೂಡ ಎಫ್ಐಆರ್ ಆಗಿದೆ. ಒಟ್ಟು 5 ಜನರ ಮೇಲೆ ಎಫ್ಐಆರ್ ಆಗಿದೆ. ಇದು ಕೇವಲ ಇವರು ಸಿಕ್ಕಿರ್ತಕ್ಕಂಥವ್ರು ಸಣ್ಣದಾದ ವರ್ತಕರು. ಆದ್ರೆ ಇದರ ಹಿಂದೆ ದೊಡ್ಡದಾದ ಕಿಂಗ್ ಪಿನ್ ಗಳಿದ್ದಾರೆ. ಇವರೆಲ್ಲರೂ ಕೂಡ ಗುಜರಾತ್ ಸೇರಿದಂತೆ ಆಂಧ್ರ ಪ್ರದೇಶ ಬೇರೆ ಬೇರೆ ಭಾಗಗಳಿಗೆ ಸಾಗಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇವರಿಂದ ನೇರವಾಗಿ ಅಕ್ಕಿಯನ್ನ ಪಡೆದು ದೊಡ್ಡ ಲಾರಿಗಳಲ್ಲಿ ಅವುಗಳನ್ನ ಆಂಧ್ರ ಪ್ರದೇಶ ಹಾಗೂ ಗುಜರಾತ್ಗೆ ಸಾಗಾಟವನ್ನ ಮಾಡ್ತಾ ಇರ್ತಕ್ಕಂಥ ಜಾಲ ಬಳ್ಳಾರಿಯಲ್ಲಿ ಪತ್ತೆ ಆಗಿತ್ತು. ಬಳ್ಳಾರಿಯ ಎಸಿ ಅವರು ಕೂಡ ನೇರವಾಗಿ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 500 ಕ್ವಿಂಟಲ್ಗೂ ಹೆಚ್ಚು ಪಡಿತರ ಅಕ್ಕಿಯನ್ನ ವಶಪಡಿಸಿಕೊಂಡಿದ್ರು. ಅವುಗಳನ್ನು ಕೂಡ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಈಗ ಮತ್ತೆ ಇದೇ ರೀತಿಯಾದ ಜಾಲ ಪತ್ತೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ರಮ ಪಡಿತರ ಅಕ್ಕಿ ದಂಧೆಕೋರರಿಗೆ ಒಂದಷ್ಟು ಈಗ ಶಾಕ್ ಎದುರಾಗಿದೆ. ಜೊತೆಗೆ ನಡುಕ ಕೂಡ ಉಂಟಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೇವಲ ಇವರ ವಿರುದ್ಧ ಎಫ್ಐಆರ್ ಮಾಡಿದ್ರೆ ಸಾಲದು, ಇದರ ಹಿಂದೆ ಇರತಕ್ಕಂಥ ರಾಜಕಾರಣಿಗಳು ಜೊತೆಗೆ ಅವರ ಕಿಂಗ್ ಪಿನ್ಗಳು, ಈ ಅಕ್ಕಿಯನ್ನ ಸಾಗಾಟ ಮಾಡತಕ್ಕಂಥ ಕಿಂಗ್ ಪಿನ್ಗಳ ವಿರುದ್ಧವೂ ಕೂಡ ಏನು ಒಂದು ತನಿಖೆಯನ್ನ ಮಾಡಬೇಕು, ಅವರ ವಿರುದ್ಧವೂ ಕೂಡ ಪ್ರಕರಣವನ್ನ ದಾಖಲಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ. ಬಳ್ಳಾರಿಯಲ್ಲಿ ಅಕ್ರಮವಾಗಿ ಅಕ್ಕಿ ಸಾಗಾಟ ಮಾಡ್ತಿದ್ದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಈ ಕದಿಮರಿದಾರಲ್ಲ, ಈ ಕದಿಮರು ಜಮೀನಿಗೆ ಗೊಬ್ಬರ ಸಾಗಿಸುವ ಸೋಗಿನಲ್ಲಿ ಈ ಅಕ್ಕಿಯನ್ನ ಸಾಗಾಟ ಮಾಡ್ತಾ ಇದ್ರು. ಜೊತೆಗೆ ಪಡಿತರ ಅಂಗಡಿಯಲ್ಲಿ ಈ ಗೊಬ್ಬರ ಚೀಲಕ್ಕೆ ಅಕ್ಕಿಯನ್ನ ತುಂಬಿಸಿ ಸಾಗಾಟವನ್ನ ಮಾಡ್ತಾ ಇದ್ರು. ಇದೀಗ ಈ ಕದಿಮರ ಹೆಡೆಮುರಿಯನ್ನ ಪೊಲೀಸರು ಕಟ್ಟಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ಬನ್ನಿ ನೋಡೋಣ. ಗಣಿನಾಡು ಬಳ್ಳಾರಿಯಲ್ಲಿ ವ್ಯಾಪಕವಾಗಿ ಅಕ್ರಮ ಅಕ್ಕಿ ಸಾಗಾಟ ನಡೀತಾ ಇತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ. ಜೊತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಕೂಡ ಈಗ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಇವತ್ತು ಒಂದು ಪ್ರಕರಣವನ್ನ ಪೊಲೀಸರು ಹಿಡಿದಿದ್ದಾರೆ. ಅದು ನಿಜಕ್ಕೂ ಸಿನಿಮೆಯ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡಬಹುದು. ನಾನೀಗ ಬಳ್ಳಾರಿಯ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂಭಾಗ ಇದ್ದೇನೆ. ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಜೊತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ನಿನ್ನೆ ರಾತ್ರಿ ಎತ್ತಿನ ಬೂದಿಯಾಳು ಗ್ರಾಮದಲ್ಲಿ ಒಂದು ಅಕ್ರಮವಾಗಿ ಅಕ್ಕಿಯನ್ನ ಸಾಗಾಟ ಮಾಡತಕ್ಕಂತ ದಂಧೆ
ಕೋರರ ಮೇಲೆ ದಾಳಿಯನ್ನ ಮಾಡಿದ್ರು. ಈ ಗಾಡಿಯಲ್ಲಿ ಏನ್ ನೋಡ್ತಾ ಇದ್ದೀರಾ, ಒಂದು ಬೊಲೆರೋ ವಾಹನ. ಇದರಲ್ಲಿ ಸುಮಾರು 70 ಈ ತರದ ಚೀಲಗಳು, ಏನ್ ಚೀಲಗಳಿದಾವೆ, ಈ ಚೀಲಗಳಲ್ಲಿ ಅಕ್ಕಿಯನ್ನ ಸಾಗಾಟ ಮಾಡ್ತಿದ್ರು. ಸುಮಾರು 70 ಕ್ವಿಂಟಲ್ನಷ್ಟು ಅಕ್ಕಿಯನ್ನ ಸಾಗಾಟ ಮಾಡ್ತಾ ಇದ್ರು. ಅವುಗಳನ್ನ ಈಗ ಸೀಸ್ ಮಾಡಿರ್ತಕ್ಕಂಥದ್ದು. ಯಾಕಾಗಿ ಇದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಈ ಚೀಲಗಳನ್ನ ಏನ್ ನೋಡ್ತಿದ್ರ, ಇವೆಲ್ಲವೂ ಕೂಡ ಗೊಬ್ಬರದ ಚೀಲಗಳು. ಅಂದ್ರೆ ರೈತರಿಗೆ ಗೊಬ್ಬರವನ್ನ ಸರಬರಾಜು ಮಾಡುವ ಮಾದರಿಯಲ್ಲಿ, ಅಂದ್ರೆ ಗೊಬ್ಬರವನ್ನ ಜನರಿಗೆ ಯಾರಾದ್ರೂ ನೋಡಿದ್ರೆ ಗೊಬ್ಬರವನ್ನ ಸಾಗಾಟ ಮಾಡ್ತೀವಿ ಅಂತ ಅನಿಸ್ಬೋದು. ಆ ರೀತಿಯಾಗಿ ಪೊಲೀಸರಿಗೂ ಅನುಮಾನ ಬರಬಾರ್ದು, ಜೊತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳಿಗೂ ಅನುಮಾನ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಒಂದು ರೀತಿ ಸಿನಿಮೀಯ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡಿಬಿಟ್ಟು ಈ ರೀತಿಯಾಗಿ ಅಕ್ರಮ ಅಕ್ಕಿಯನ್ನ ಸಾಗಾಟ ಮಾಡ್ತಾ ಇದ್ರು. ನೇರವಾಗಿ ಗೋಡೌನ್ ನಿಂದಾನೆ ಈ ದೃಶ್ಯದಲ್ಲಿ ನೋಡಬಹುದು. ಇದು ಬಡವರು ತಿಂತಕ್ಕಂತ ಅಕ್ಕಿ, ಸುಮಾರು ಬಡವರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ಉಚಿತವಾಗಿ ಕೊಡುತ್ತೆ. ಆದ್ರೆ ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ರೆ, ಈ ಅಕ್ಕಿ ಈಗ ಸಂಪೂರ್ಣವಾಗಿ ಕಾಳಸಂತೆಯಲ್ಲಿ ಮಾರಾಟ ಆಗುತ್ತೆ. ಬಳ್ಳಾರಿಯಿಂದ ಆಂಧ್ರ ಪ್ರದೇಶ ಜೊತೆಗೆ ಗುಜರಾತ್ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಪಾಲಿಶ್ ಆಗಿ ಬರುತ್ತೆ. ಇಲ್ಲಿ ಕೇವಲ 10 ರೂಪಾಯಿ ಕೆಜಿಗೆ ಅಕ್ಕಿಯನ್ನ ಪಡೆದುಕೊಂಡು ಅಲ್ಲಿಂದ ಪಾಲಿಶ್ ಮಾಡಿದ ಬಳಿಕ ಸುಮಾರು ಇದನ್ನ ಒಂದು 50 ರಿಂದ 60 ರೂಪಾಯಿ ಕೆಜಿಗೆ ಮಾರಾಟವನ್ನ ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ರು ಕೂಡ ಇಲ್ಲಿಯವರೆಗೂ ಅಕ್ಕಿ ಮಾರಾಟ ದಂಧೆ ಮಾತ್ರ ನಿಲ್ತಾ ಇಲ್ಲ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನು ಅಂದ್ರೆ, ಈ ಒಂದು ಪಡಿತರ ಅಕ್ಕಿಯನ್ನ ವಿತರಣೆ ಮಾಡ್ತಕ್ಕಂಥ ಮಾಲೀಕರೇ, ಅಂದ್ರೆ ನೇರವಾಗಿ ಗೋದಾಮಿನಿಂದ ಏನೋ ಪಡಿತರ ಅಕ್ಕಿ ಮಾರಾಡ್ತಕ್ಕಂಥ ಅಕ್ರಮ ದಂಧೆಕೋರರಿಗೆ ಸಾಗಾಟವನ್ನ ಮಾಡ್ತಾ ಇದ್ರು ಅನ್ನೋದು ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ. ಹೀಗಾಗಿ ಈ ಒಂದು ಪ್ರಕರಣ ಸಾಕಷ್ಟು ಮಹತ್ವವನ್ನು ಪಡೆಯುತ್ತೆ. ಅಂದ್ರೆ ಕೇವಲ ಜನರಿಂದ ಮಾರಾಟಕ್ಕೆ ಪಡೆದು ಅದನ್ನ ಮಾರಾಟ ಮಾಡೋದಷ್ಟೇ ಅಲ್ಲ, ಇದರಲ್ಲಿ ಅಕ್ರಮವಾಗಿ ಏನು ಮಾರಾಟ ಮಾಡ್ತಕ್ಕಂಥವ್ರು ಮಾಲೀಕರೇ ಅನ್ನೋದು ಈಗ ಸ್ಪಷ್ಟವಾಗ್ತಾ ಇರತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಸುಮಾರು 5 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಏನು ರೇಷನ್ ಅಂಗಡಿಯ ಮಾಲೀಕರಾದ ರಾಜೇಶ್ವರಿ, ಜೊತೆಗೆ ಅದನ್ನ ಸಾಗಾಟ ಮಾಡ್ತಾ ಇರ್ತಕ್ಕಂಥ ಬಸವರಾಜ್, ಜೊತೆಗೆ ಪ್ರತಾಪ್ ಎನ್ನುವ ಚಾಲಕನ ಮೇಲೆ ಕೂಡ ಎಫ್ಐಆರ್ ಆಗಿದೆ. ಒಟ್ಟು 5 ಜನರ ಮೇಲೆ ಎಫ್ಐಆರ್ ಆಗಿದೆ. ಇದು ಕೇವಲ ಇವರು ಸಿಕ್ಕಿರ್ತಕ್ಕಂಥವ್ರು ಸಣ್ಣದಾದ ವರ್ತಕರು. ಆದ್ರೆ ಇದರ ಹಿಂದೆ ದೊಡ್ಡದಾದ ಕಿಂಗ್ ಪಿನ್ಗಳಿದ್ದಾರೆ. ಇವರೆಲ್ಲರೂ ಕೂಡ ಗುಜರಾತ್ ಸೇರಿದಂತೆ ಆಂಧ್ರ ಪ್ರದೇಶ ಬೇರೆ ಬೇರೆ ಭಾಗಗಳಿಗೆ ಸಾಗಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇವರಿಂದ ನೇರವಾಗಿ ಅಕ್ಕಿಯನ್ನ ಪಡೆದು ದೊಡ್ಡ ಲಾರಿಗಳಲ್ಲಿ ಅವುಗಳನ್ನ ಆಂಧ್ರ ಪ್ರದೇಶ ಹಾಗೂ ಗುಜರಾತ್ಗೆ ಸಾಗಾಟವನ್ನ ಮಾಡ್ತಾ ಇರ್ತಕ್ಕಂಥ ಜಾಲ ಬಳ್ಳಾರಿಯಲ್ಲಿ ಪತ್ತೆಯಾಗಿತ್ತು. ಮೊನ್ನೆ ಬಳ್ಳಾರಿಯ ಎಸಿ ಅವರು ಕೂಡ ನೇರವಾಗಿ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 500 ಕ್ವಿಂಟಲ್ಗೂ ಹೆಚ್ಚು ಪಡಿತರ ಅಕ್ಕಿಯನ್ನ ವಶಪಡಿಸಿಕೊಂಡಿದ್ರು. ಅವುಗಳನ್ನು ಕೂಡ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಈಗ ಮತ್ತೆ ಇದೇ ರೀತಿಯಾದ ಜಾಲ ಪತ್ತೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ರಮ ಪಡಿತರ ಅಕ್ಕಿ ದಂಧೆಕೋರರಿಗೆ ಒಂದಷ್ಟು ಈಗ ಶಾಕ್ ಎದುರಾಗಿದೆ, ಜೊತೆಗೆ ನಡುಕ ಕೂಡ ಉಂಟಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೇವಲ ಇವರ ವಿರುದ್ಧ ಎಫ್ಐಆರ್ ಮಾಡಿದ್ರೆ ಸಾಲದು, ಇದರ ಹಿಂದೆ ಇರತಕ್ಕಂಥ ರಾಜಕಾರಣಿಗಳು ಜೊತೆಗೆ ಅವರ ಕಿಂಗ್ ಪಿನ್ಗಳು, ಈ ಅಕ್ಕಿಯನ್ನ ಸಾಗಾಟ ಮಾಡತಕ್ಕಂಥ ಕಿಂಗ್ ಪಿನ್ಗಳ ವಿರುದ್ಧವೂ ಕೂಡ ಏನು ಒಂದು ತನಿಖೆಯನ್ನ ಮಾಡಬೇಕು, ಅವರ ವಿರುದ್ಧವೂ ಕೂಡ ಪ್ರಕರಣವನ್ನ ದಾಖಲಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಾ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ. ಬಳ್ಳಾರಿಯಲ್ಲಿ ಅಕ್ರಮವಾಗಿ ಅಕ್ಕಿ ಸಾಗಾಟ ಮಾಡ್ತಿದ್ದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಈ ಕದಿಮರಿದಾರಲ್ಲ, ಈ ಕದಿಮರು ಜಮೀನಿಗೆ ಗೊಬ್ಬರ ಸಾಗಿಸುವ ಸೋಗಿನಲ್ಲಿ ಈ ಅಕ್ಕಿಯನ್ನ ಸಾಗಾಟ ಮಾಡ್ತಾ ಇದ್ರು. ಜೊತೆಗೆ ಪಡಿತರ ಅಂಗಡಿಯಲ್ಲಿ ಈ ಗೊಬ್ಬರ ಚೀಲಕ್ಕೆ ಅಕ್ಕಿಯನ್ನ ತುಂಬಿಸಿ ಸಾಗಾಟವನ್ನ ಮಾಡ್ತಾ ಇದ್ರು. ಇದೀಗ ಈ ಕದಿಮರ ಹೆಡೆಮುರಿಯನ್ನ ಪೊಲೀಸರು ಕಟ್ಟಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ಬನ್ನಿ ನೋಡೋಣ. ಗಣಿನಾಡು ಬಳ್ಳಾರಿಯಲ್ಲಿ ವ್ಯಾಪಕವಾಗಿ ಅಕ್ರಮ ಅಕ್ಕಿ ಸಾಗಾಟ ನಡೀತಾ ಇತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ. ಜೊತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಕೂಡ ಈಗ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಇವತ್ತು ಒಂದು ಪ್ರಕರಣವನ್ನ ಪೊಲೀಸರು ಹಿಡಿದಿದ್ದಾರೆ. ಅದು ನಿಜಕ್ಕೂ ಸಿನಿಮೆಯ ರೀತಿಯಲ್ಲಿ ಆಗಿರತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡಬಹುದು. ನಾನೀಗ ಬಳ್ಳಾರಿಯ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂಭಾಗ ಇದ್ದೇನೆ. ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಜೊತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ನಿನ್ನೆ ರಾತ್ರಿ ಎತ್ತಿನ ಬೂದಿಯಾಳು ಗ್ರಾಮದಲ್ಲಿ ಒಂದು ಅಕ್ರಮವಾಗಿ ಅಕ್ಕಿಯನ್ನ ಸಾಗಾಟ ಮಾಡತಕ್ಕಂಥ ದಂಧೆಕೋರರ ಮೇಲೆ ದಾಳಿಯನ್ನ ಮಾಡಿದ್ರು. ಈ ಗಾಡಿಯಲ್ಲಿ ಏನ್ ನೋಡ್ತಾ ಇದ್ದೀರಾ, ಒಂದು ಬೊಲೆರೋ ವಾಹನ. ಇದರಲ್ಲಿ ಸುಮಾರು 70 ಈ ತರದ ಚೀಲಗಳು, ಏನ್ ಚೀಲಗಳಿದಾವೆ, ಈ ಚೀಲಗಳಲ್ಲಿ ಅಕ್ಕಿಯನ್ನ ಸಾಗಾಟ ಮಾಡ್ತಿದ್ರು. ಸುಮಾರು 70 ಕ್ವಿಂಟಲ್ನಷ್ಟು ಅಕ್ಕಿಯನ್ನ ಸಾಗಾಟ ಮಾಡ್ತಾ ಇದ್ರು. ಅವುಗಳನ್ನ ಈಗ ಸೀಸ್ ಮಾಡಿರ್ತಕ್ಕಂಥದ್ದು. ಯಾಕಾಗಿ ಇದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಈ ಚೀಲಗಳನ್ನ ಏನ್ ನೋಡ್ತಿದ್ರ, ಇವೆಲ್ಲವೂ ಕೂಡ ಗೊಬ್ಬರದ ಚೀಲಗಳು. ಅಂದ್ರೆ ರೈತರಿಗೆ ಗೊಬ್ಬರವನ್ನ ಸರಬರಾಜು ಮಾಡುವ ಮಾದರಿಯಲ್ಲಿ, ಅಂದ್ರೆ ಗೊಬ್ಬರವನ್ನ ಜನರಿಗೆ ಯಾರಾದ್ರೂ ನೋಡಿದ್ರೆ ಗೊಬ್ಬರವನ್ನ ಸಾಗಾಟ ಮಾಡ್ತೀವಿ ಅಂತ ಅನಿಸ್ಬೋದು. ಆ ರೀತಿಯಾಗಿ ಪೊಲೀಸರಿಗೂ ಅನುಮಾನ ಬರಬಾರ್ದು, ಜೊತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳಿಗೂ ಅನುಮಾನ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಒಂದು ರೀತಿ ಸಿನಿಮೀಯ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡಿಬಿಟ್ಟು ಈ ರೀತಿಯಾಗಿ ಅಕ್ರಮ ಅಕ್ಕಿಯನ್ನ ಸಾಗಾಟ ಮಾಡ್ತಾ ಇದ್ರು. ನೇರವಾಗಿ ಗೋಡೌನ್ ನಿಂದಾನೆ ಈ ದೃಶ್ಯದಲ್ಲಿ ನೋಡಬಹುದು.
ಇದು ಬಡವರು ತಿಂತಕ್ಕಂತ ಅಕ್ಕಿ ಸುಮಾರು ಬಡವರಿಗೆ ಅನುಕೂಲ ಆಗ್ಲಿ ಅಂತ ಸರ್ಕಾರ ಉಚಿತವಾಗಿ ಕೊಡುತ್ತೆ. ಆದ್ರೆ ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ರೆ ಈ ಅಕ್ಕಿ ಈಗ ಸಂಪೂರ್ಣವಾಗಿ ಕಾಳಸಂತೆಯಲ್ಲಿ ಮಾರಾಟ ಆಗುತ್ತೆ. ಬಳ್ಳಾರಿಯಿಂದ ಆಂಧ್ರ ಪ್ರದೇಶ ಜೊತೆಗೆ ಗುಜರಾತ್ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಪಾಲಿಶ್ ಆಗಿ ಬರುತ್ತೆ. ಇಲ್ಲಿ ಕೇವಲ 10 ರೂಪಾಯಿ ಕೆಜಿಗೆ ಅಕ್ಕಿಯನ್ನ ಪಡೆದುಕೊಂಡು ಅಲ್ಲಿಂದ ಪಾಲಿಶ್ ಮಾಡಿದ ಬಳಿಕ ಸುಮಾರು ಇದನ್ನ ಒಂದು 50 ರಿಂದ 60 ರೂಪಾಯಿ ಕೆಜಿಗೆ ಮಾರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ರು ಕೂಡ ಇಲ್ಲಿಯವರೆಗೂ ಅಕ್ಕಿ ಮಾರಾಟ ದಂಧೆ ಮಾತ್ರ ನಿಲ್ತಾ ಇಲ್ಲ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನು ಅಂದ್ರೆ ಈ ಒಂದು ಅಕ್ಕಿ ಪಡಿತರ ಅಕ್ಕಿಯನ್ನ ವಿತರಣೆ ಮಾಡ್ತಕ್ಕಂಥ ಮಾಲೀಕರೇ, ಅಂದ್ರೆ ನೇರವಾಗಿ ಗೋಡಾಮಿನಿಂದ ಏನೋ ಪಡಿತರ ಅಕ್ಕಿ ಮಾರಾಡ್ತಕ್ಕಂಥ ಅಕ್ರಮ ದಂಧೆಕೋರರಿಗೆ ಸಾಗಾಟವನ್ನ ಮಾಡ್ತಾ ಇದ್ರು ಅನ್ನೋದು ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ. ಹೀಗಾಗಿ ಈ ಒಂದು ಪ್ರಕರಣ ಸಾಕಷ್ಟು ಮಹತ್ವವನ್ನು ಪಡೆಯುತ್ತೆ. ಅಂದ್ರೆ ಕೇವಲ ಜನರಿಂದ ಮಾರಾಟಕ್ಕೆ ಪಡೆದು ಅದನ್ನ ಮಾರಾಟ ಮಾಡೋದಷ್ಟೇ ಅಲ್ಲ, ಇದರಲ್ಲಿ ಅಕ್ರಮವಾಗಿ ಏನು ಮಾರಾಟ ಮಾಡ್ತಕ್ಕಂಥವ್ರು ಮಾಲೀಕರೇ ಅನ್ನೋದು ಈಗ ಸ್ಪಷ್ಟವಾಗ್ತಾ ಇರತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಸುಮಾರು 5 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಏನು ರೇಷನ್ ಅಂಗಡಿಯ ಮಾಲೀಕರಾದ ರಾಜೇಶ್ವರಿ, ಜೊತೆಗೆ ಅದನ್ನ ಸಾಗಾಟ ಮಾಡ್ತಾ ಇರ್ತಕ್ಕಂಥ ಬಸವರಾಜ್, ಜೊತೆಗೆ ಪ್ರತಾಪ್ ಎನ್ನುವ ಚಾಲಕನ ಮೇಲೆ ಕೂಡ ಎಫ್ಐಆರ್ ಆಗಿದೆ. ಒಟ್ಟು 5 ಜನರ ಮೇಲೆ ಎಫ್ಐಆರ್ ಆಗಿದೆ. ಇದು ಕೇವಲ ಇವರು ಸಿಕ್ಕಿರ್ತಕ್ಕಂಥವ್ರು ಸಣ್ಣದಾದ ವರ್ತಕರು, ಆದ್ರೆ ಇದರ ಹಿಂದೆ ದೊಡ್ಡದಾದ ಕಿಂಗ್ ಪಿನ್ ಗಳಿದ್ದಾರೆ. ಇವರೆಲ್ಲರೂ ಕೂಡ ಗುಜರಾತ್ ಸೇರಿದಂತೆ ಆಂಧ್ರ ಪ್ರದೇಶ ಬೇರೆ ಬೇರೆ ಭಾಗಗಳಿಗೆ ಸಾಗಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇವರಿಂದ ನೇರವಾಗಿ ಅಕ್ಕಿಯನ್ನ ಪಡೆದು ದೊಡ್ಡ ಲಾರಿಗಳಲ್ಲಿ ಅವುಗಳನ್ನ ಆಂಧ್ರ ಪ್ರದೇಶ ಹಾಗೂ ಗುಜರಾತ್ಗೆ ಸಾಗಾಟವನ್ನ ಮಾಡ್ತಾ ಇರ್ತಕ್ಕಂಥ ಜಾಲ ಬಳ್ಳಾರಿಯಲ್ಲಿ ಪತ್ತೆ ಆಗಿತ್ತು. ಮನೆ ಬಳ್ಳಾರಿಯ ಎಸಿ ಅವರು ಕೂಡ ನೇರವಾಗಿ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 500 ಕ್ವಿಂಟಲ್ಗೂ ಹೆಚ್ಚು ಪಡಿತರ ಅಕ್ಕಿಯನ್ನ ವಶಪಡಿಸಿಕೊಂಡಿದ್ರು. ಅವುಗಳನ್ನು ಕೂಡ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಈಗ ಮತ್ತೆ ಇದೇ ರೀತಿಯಾದ ಜಾಲ ಪತ್ತೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ರಮ ಪಡಿತರ ಅಕ್ಕಿ ದಂಧೆಕೋರರಿಗೆ ಒಂದಷ್ಟು ಈಗ ಶಾಕ್ ಎದುರಾಗಿದೆ, ಜೊತೆಗೆ ನಡುಕ ಕೂಡ ಉಂಟಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೇವಲ ಇವರ ವಿರುದ್ಧ ಎಫ್ಐಆರ್ ಮಾಡಿದ್ರೆ ಸಾಲದು, ಇದರ ಹಿಂದೆ ಇರತಕ್ಕಂಥ ರಾಜಕಾರಣಿಗಳು ಜೊತೆಗೆ ಅವರ ಕಿಂಗ್ ಪಿನ್ಗಳು, ಈ ಅಕ್ಕಿಯನ್ನ ಸಾಗಾಟ ಮಾಡತಕ್ಕಂಥ ಕಿಂಗ್ ಪಿನ್ಗಳ ವಿರುದ್ಧವೂ ಕೂಡ ಏನು ಒಂದು ತನಿಖೆಯನ್ನ ಮಾಡಬೇಕು, ಅವರ ವಿರುದ್ಧವೂ ಕೂಡ ಪ್ರಕರಣವನ್ನ ದಾಖಲಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್.